ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆದಿಕಾಂಡ 21ನೇ ಅಧ್ಯಾಯ 19ನೇ ವಚನ. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಹೌದು ಪ್ರಿಯರೇ, ಇಲ್ಲಿ ನೋಡುವಾಗ ಹಾಗರಳು ಮತ್ತು ಆತನ ಮಗ ಇಬ್ಬರು ಕೂಡ, ಆಕೆಯ ಮಗ ಇಬ್ಬರು ಕೂಡ ಅರಣ್ಯದಲ್ಲಿ ಹೋಗುತ್ತಿರುವಾಗ ನೀರಿನ ಕೊರತೆ ಅವರಿಗಿದ್ದಾಗ ಇಬ್ಬರು ಮಗು ಒಂದತ್ರ ಅಳ್ತಾ ಇದೆ. ಅದೇ ರೀತಿಯಲ್ಲಿ ತಾಯಿ ಕೂಡ ಮಗುವನ್ನು ನೋಡಿ ಆಕೆ ಕೂಡ ದೂರ ಹೋಗಿ ನಿಂತುಕೊಂಡು ಅಳುತ್ತಾ ಇದ್ದಾಳೆ. ಆ ಒಂದು ಮರುಭೂಮಿಯಲ್ಲಿ ಎಡಾರಿಯಲ್ಲಿ ಯಾರು ಕೂಡ ಅವರ ಕಣ್ಣೀರು ಒರೆಸೋರಿಲ್ಲ, ನೀರು ಕೊಡುವ ಯಾರು ಇಲ್ಲ. ಆದರೆ ಅವರಿಬ್ಬರನ್ನು ನೋಡುವಂತ ಯೆಹೋವ ದೇವರು ಅವರಿಗೆ ನೀರಿನ ಬಾವಿಯನ್ನು ಕೊಟ್ಟು ಸಮೃದ್ಧಿಯಾದ ನೀರನ್ನು ಕುಡಿಸಿ ಅವರಿಗೆ ಜೀವವನ್ನು ಕೊಟ್ಟು ಅವರನ್ನು ಆಶೀರ್ವಾದ ಮಾಡಿದ್ದಾರೆ. ಈ ಒಂದು ಅರಣ್ಯದ ಅನುಭವ ನೋಡುವಾಗ ನಾವು ಮೋಶೆ ಮತ್ತು ಇಸ್ರೇಲ್ ಪ್ರಜೆಗಳು 40 ವರ್ಷ ನಡೆದಾಗ ಅವರು ಕೂಡ ಆ ಒಂದು ಅರಣ್ಯದಲ್ಲಿ ನೀರು ಕೊಟ್ಟಿದ್ದಾರೆ, ಆಹಾರವನ್ನು ಕೊಟ್ಟಿದ್ದಾರೆ. ಮತ್ತೆ ಯೋಸೇಫು ಇವರೆಲ್ಲರೂ ಕೂಡ, ಯೋಬು ಮತ್ತೆ ದಾವೀದು ಇವರೆಲ್ಲರೂ ಕೂಡ ಒಂದು ಅರಣ್ಯದ ಅನುಭವ ಇದೆ ಪ್ರಿಯರೇ. ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಅವರು ಕೂಡ 40 ದಿನ ಅವರು ಬೆಟ್ಟದ ಮೇಲೆ ಇದ್ರು. ಅರಣ್ಯ ಒಂದು ಅನುಭವ ಇತ್ತು ಪೌಲನಿಗೆ, ಇವರೆಲ್ಲರೂ ಕೂಡ ಅನುಭವ ಇತ್ತು. ಏನು ಈ ಅರಣ್ಯದ ಅನುಭವ ಅಂದ್ರೆ, ಜೀವನದಲ್ಲಿ ಎಲ್ಲ ಇರುತ್ತೆ, ಆದ್ರೆ ಕೆಲವೊಮ್ಮೆ ಯಾರು ಇಲ್ಲದ ಹಾಗೆ ನಾವೊಬ್ಬರೇ ಒಂಟಿಗರಾಗಿದ್ದೇವೆ, ನಮ್ಮನ್ನು ಯಾರು ನೋಡುತ್ತಿಲ್ಲ, ನಮ್ಮ ಸಮಸ್ಯೆ ಇದಿದೆ, ದುಃಖ ರೋಗ ಬಾಧ ಶೋಧನೆ ಇದೆಲ್ಲ ಇದೆ, ನಮಗೆ ಯಾರು ಸಹಾಯ ಮಾಡೋರಿಲ್ಲ, ಒಬ್ಬಂಟಿಗೆ ನಾಗಿದ್ದೇನಂತ ಒಂದು ಅರಣ್ಯ, ಒಂದು ಮರುಭೂಮಿಯ ಒಂದು ಸಮಸ್ಯೆ ಬಾಧೆಗಳು ನಮ್ಮ ಜೀವನದಲ್ಲಿ ಕೂಡ ಬರುತ್ತವೆ. ಅಂತ ಸಮಸ್ಯೆಯಲ್ಲಿ ಈ ಲೋಕದ ಮನುಷ್ಯರು ನಮ್ಮನ್ನು ಕೈ ಬಿಟ್ಟರು, ನಮ್ಮ ಕುಟುಂಬ ನಮ್ಮ ಒಂದು ಸಭೆ ಯಾರೇ ನಮ್ಮನ್ನು ಕೈ ಬಿಟ್ಟರು ಕೂಡ ತಂದೆ ಆದ ದೇವರು ಅಂತಿದ್ದಾರೆ, ನಾನು ನಿನ್ನನ್ನು ನೋಡುತ್ತಿದ್ದೇನೆ, ನಿನ್ನ ಒಂದು ದುಃಖಕ್ಕೆ ಒಂದು ಪರಿಹಾರ ಕೊಡುತ್ತೇನೆ, ನಿನ್ನ ಕಣ್ಣೀರನ್ನು ಒರೆಸುತ್ತೇನೆ, ನೀನು ನನ್ನ ಬಳಿಗೆ ಬಾ ಅಂತ ಕರೀತಿದ್ದಾರೆ. ಆದ್ರಿಂದ ಪ್ರಿಯರೇ, ನಾವು ಪ್ರತಿಯೊಂದು ಸಮಸ್ಯೆಯನ್ನು ನಾವು ದೇವರ ಬಳಿಗೆ ಹೋಗಿ ನಾವು ಹೇಳಿದಾಗ ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ಭಾನುವಾರ ದಿನ ಸಭೆಗೆ ಹೋಗಬೇಕು. ನಮ್ಮ ಎಲ್ಲಾ ಒಂದು ಸಮಸ್ಯೆ ಆಗಲಿ, ದುಃಖ ಆಸೆ ಆಕಾಂಕ್ಷೆಗಳು ಹೇಳಿದಾಗ ತಂದೆಯಾದ ದೇವರು, ಮರುಭೂಮಿಯಲ್ಲಿ ನೀರನ್ನು ಕೊಟ್ಟ ದೇವರು, ಬಂಡೆಯಿಂದ ನೀರನ್ನು ಕೊಟ್ಟಿದಂತ ದೇವರು, ಮರುಭೂಮಿಯಲ್ಲಿ ಆಹಾರ ಕೊಟ್ಟು ಇಸ್ರಾಯೇಲ್ ಜನಾಂಗವನ್ನು ಪೋಷಿಸಿದಂತ ದೇವರು ಇವತ್ತು ನಿನ್ನ ನನ್ನ ಕೂಡ ನೋಡುವವರಾಗಿದ್ದಾರೆ, ನಮ್ಮ ಕಣ್ಣೀರು ಒರೆಸುವವರಾಗಿದ್ದಾರೆ. ನಮಗೆ ಆಧರಣೆ ಧೈರ್ಯ ಎಲ್ಲವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಿ ಅನೇಕ ಜನಾಂಗಗಳಿಗೆ ನಮ್ಮನ್ನು ಆಶೀರ್ವಾದವಾಗಿಡುವವರಾಗಿದ್ದಾರೆ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡೋಣ, ದೇವರ ಒಂದು ಉತ್ತರಕ್ಕಾಗಿ ಕಾದಿದ್ದು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ದೇವರು ಈ ವಾಕ್ಯವನ್ನು ದೀವಿಸಿ ಆಶೀರ್ವದಿಸಲಿ. ಆಮೆನ್.